ಇನ್ನು ಬಾಗಲಕೋಟೆಯಲ್ಲಿ ಇಂದು ಯಡಿಯೂರಪ್ಪ ಮತ ಶಿಕಾರಿಯನ್ನು ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 2 ದಿನ ಬಾಗಲಕೋಟೆಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್ ಮತ ಭೇಟಿಯನ್ನ ಮಾಡ್ತಾರೆ. ಯಾಕಂತಂದ್ರೆ ಬಾಗಲಕೋಟೆಯಲ್ಲೂ ಕೂಡ ತೀವ್ರವಾಗಿದೆ, ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಬಾಗಲಕೋಟೆಯಲ್ಲಿಂದು ಯಡಿಯೂರಪ್ಪ ಮತ ಶಿಕಾರಿ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 2 ದಿನ ಬಾಗಲಕೋಟೆಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ಸಂಸದ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್ ಮತಭೇಟಿಯನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಮತ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಘಟಾನುಘಟಿ ನಾಯಕರು ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಇದೀಗ ಬಿಎಸ್ ಯಡಿಯೂರಪ್ಪ ಮತ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 2 ದಿನ ಬಾಗಲಕೋಟೆಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸಾಥನ್ನ ಕೊಡ್ತಾರೆ. ಸಂಸದ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್ ಮತ ಭೇಟಿಯನ್ನ ಮಾಡುವಂಥದ್ದು. ಆಲ್ರೆಡಿ ವೀರಣ್ಣ ಚರಂತಿಮಠ ಪರವಾಗಿ ಬಿಎಸ್ವೈ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಮೇಟಿ ಕುಟುಂಬ, ಇನ್ನೊಂದು ಕಡೆನಲ್ಲಿ ವೀರಣ್ಣ ಚರಂತಿಮಠ. 2 ಕಡೆನೂ ಕೂಡ ಸ್ಟ್ರಾಂಗ್ ಆಗಿದೆ. ಹಣಬಲ ಆಗಿರ್ಬೋದು, ಜನಬಲ ಆಗಿರ್ಬೋದು, 2 ಕಡೆನೂ ಕೂಡ ಸ್ಟ್ರಾಂಗ್ ಇರುವಂಥದ್ದು. ಹಾಗಾಗಿ ನೆಕ್ ಟು ನೆಕ್ ಫೈಟ್ ಕೂಡ ಇದೆ. ಮೇಟಿ ಕುಟುಂಬದಲ್ಲಿ ಆಂತರಿಕ ಬೇಗುದಿ ಅನ್ನೋದಿತ್ತು, ಆಂತರಿಕ ಜಗಳ ಅನ್ನೋದಿತ್ತು. ಇದೀಗ ಆ ಎಲ್ಲಾ ಜಗಳಗಳು ಕೂಡ ಶಮನ ಆಗಿದೆ. ಒಳಗೊಳಗೆ ಜಗಳಗಳಾಗ್ತಾ ಇತ್ತು. ಆ ಜಗಳವನ್ನ ಶಮನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಅವ್ರ ಕುಟುಂಬದವರು ತೆಗೆದುಕೊಂಡಂತಹ ನಿಲುವುಗಳಿದೆಯಲ್ಲ, ಅದು ಕೂಡ ಹೆಚ್ಚಿನದಾಗಿತ್ತು. ಉಮಾದೇವಿ ಮೇಟಿ ಆಗಿರ್ಬೋದು, ಜೊತೆಯಲ್ಲಿ ಎಲ್ಲರೂ ಕೂಡ ಇದೀಗ ಮಾಡಿ ಆಮೇಲೆ ಉಮೇಶ್ ಹುಲ್ಲಪ್ಪ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಇದೀಗ ಅವ್ರು ಕೂಡ ಒಂದ್ ಕಡೆನಲ್ಲಿ, ಇನ್ನೊಂದ್ ಕಡೆನಲ್ಲಿ ವೀರಣ್ಣ ಚರಂತಿಮಠ. 2 ಕಡೆನೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಹಾಗಾಗಿ ಘಟಾನುಘಟಿ ನಾಯಕರು ಇದೀಗ ಅಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮತ ಪ್ರಚಾರವನ್ನ ಮಾಡೋದಕ್ಕೆ.